ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ಈ KSRTCಯಲ್ಲಿ ಏನು ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ಅದು ಬಂದು 12ನೇ ತಾರೀಕು ಗಂಟ ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ದರು. ಅದಾಗಿದ ಮೇಲೆ ಯಾವ್ಯಾವ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹೋಗಿಲ್ಲ, ಅವರಿಗಿನ್ನ SMS ಬಂದಿಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವುದೋ ಕಾರಣಾಂತರದಿಂದ ಅವ್ರುಗಳು ಅವ್ರ ಡೇಟಿಗೆ ವೆರಿಫಿಕೇಷನ್ಗೆ ಹೋಗಿಲ್ಲ. ಅಂಥ ಅಭ್ಯರ್ಥಿಗಳಿಗೆ ಎರಡನೇ ಅಥವಾ ಅಂತಿಮ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ವೆರಿಫಿಕೇಷನ್ಗೆ ಹೋಗೋಗೋಸ್ಕರ ಅವರಿಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದೊಂದು ಲಿಸ್ಟು ಓಪನ್ ಮಾಡಿದ್ದಾರೆ. ಅಂಥ ಅಭ್ಯರ್ಥಿಗಳು ಯಾರೇ ಆಗಲಿ, ಅಲ್ಲಿ ಅಪ್ಲಿಕೇಶನ್ ನೀವು ಹಾಕಿದ್ರಿ ಅಂದರೆ, ಕೆಲವೊಬ್ಬರು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ಗೆ ಹೋಗಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಏನೋ ಪ್ರಾಬ್ಲಮ್ ಇದ್ದಾವೆ ಅಂಥೇಳಿ ರಿಟರ್ನ್ ಬಂದವರು ನಿಮಗೂ ಸೆಕೆಂಡ್ ಲಿಸ್ಟಲ್ಲಿ ಕರಿತೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ. ಅಂಥವರು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಮತ್ತೆ ತಿರ್ಗಿ ನಿಮ್ಗೆ ಡೇಟ್ ಬಿಟ್ಟಿದ್ದಾರೆ. ಅಂಥ ಡೇಟು ಯಾವುದಿದೆ ಅಂತೇಳಿ ಇದ್ರಾಗ ನೋಡಿಕೊಂಡು ನೀವು ಆ ಡೇಟಿಗೆ ವೆರಿಫಿಕೇಷನ್ಗೆ ಹೋಗ್ಬೋದು. ಅದಾಗಿದ ಮೇಲೆ ಮತ್ತೆ ನಿಮಗೆ ಯಾವತ್ತೂ ಅವರು ವೆರಿಫಿಕೇಷನ್ಗೆ ಕರೆಯಲ್ಲ. ಸರ್ ನಂದು ಬಂದೇ ಇಲ್ಲ ಸರ್, ನನಗೇನು ಗೊತ್ತೇ ಇಲ್ಲ ಸರ್, ಹಂಗೆ ಹಿಂಗೆ ಅಂತಂದ್ರೆ ಅವರು ಕೇಳಲ್ಲ. ಯಾಕಂದರೆ ಈಗ ಆಲ್ರೆಡಿ ಅವರು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬೇಕಾದರೆ ನೀವು ಇಲ್ಲಿ ನೋಡ್ಕೋಬೋದು, ಬರ್ತಾ ಇದೆ ನೋಡಿ ಇಲ್ಲಿ. ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಎರಡನೇ ಅಥವಾ ಅಂತಿಮ ಕರೆಪತ್ರ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೋಡ್ಕೋಬೋದು ಸ್ನೇಹಿತರಲ್ಲಿ ನೀವು. ಅದಕ್ಕೋಸ್ಕರ ಯಾರ್ಯಾರಿಗಿನ್ನೂ SMS ಬಂದಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಯಾರ್ಯಾರು ಇರ್ತೀರೋ ಅಂಥವ್ರು ಹೋಗಿ ನಿಮ್ಮದು ಡಾಕ್ಯುಮೆಂಟ್ಸ್ಗಳು ತೊಗೊಂಡೋಗಿ ನಿಮ್ಮ ಡೇಟಿಗೆ ವೆರಿಫಿಕೇಷನ್ ಮಾಡ್ಕೋರಿ ಅಂತ ಹೇಳೋಗೋಸ್ಕರ ಇದು ಮಾಡಿದ್ದೆ. ನೋಡಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಫೈನಲ್ ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಎರಡನೇ ಅಥವಾ ಅಂತಿಮ ಕರೆಪತ್ರ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ. ಈಗ ಆಲ್ರೆಡಿ ಯಾರು ವೆರಿಫಿಕೇಷನ್ ಮಾಡ್ಕೊಂಡು ಬಂದಿರೋ, ನಿಮ್ಮದು ಓಕೆ ಆಗಿದೋ, ಬೈ ಚಾನ್ಸ್ ಫೇಲ್ ಆಗಿದೋ, ಅಂಥವರಿಗೆಲ್ಲ ಯಾರು ವೆರಿಫಿಕೇಷನ್ಗೆ ಹೋಗಲ್ಲ, ವೆರಿಫಿಕೇಷನ್ಗೆ ಹೋಗಿದ್ರು ಡಾಕ್ಯುಮೆಂಟ್ಸ್ ಏನೋ ಪ್ರಾಬ್ಲಮ್ ಇದೆ, ನಿಮಗೆ ಸೆಕೆಂಡ್ ಟೈಮ್ ನಾವು ಕರಿತೀವಿ ಅಂತ ಏನು ಹೇಳಿರ್ತಾರೋ ಅಂಥವ್ರದ್ದೆಲ್ಲ ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ದು ಏನಾದರೂ ನಂಬರ್ ಇದ್ದರೆ, ಯಾವ ಡೇಟ್ ಇದೆಯೋ ಆ ಡೇಟಿಗೆ ನೀವು ಎಲ್ಲರನ್ನ ಬೆಳಗ್ಗೆ 10 ಗಂಟೆಗೆ ಕರೆದಿದ್ದಾರೆ, ಆ ಡೇಟಿಗೆ ನೀವು ಹೋಗ್ಬೋದು. ಇದು ಬಂದು 2ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕರೆದಿದ್ದಾರೆ, 7ನೇ ತಿಂಗಳಲ್ಲಿ, ಜುಲೈಯಲ್ಲಿ. ನಿಮ್ಮ ಡೇಟ್ಗಳು ನೋಡಿಕೊಂಡು ಸುಮಾರು 9,066 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಅವ್ರದ್ದೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ನೀವು ನೋಡ್ಕೋಬೋದು ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಲಿಸ್ಟ್ ಇರುತ್ತೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಎರಡನೇ ಮತ್ತು ಅಂತಿಮ ದಾಖಲಾತಿ ಪರಿಶೀಲನೆಗೆ ದಿನಾಂಕವಾರು ನಿಗದಿತ ಅಭ್ಯರ್ಥಿಗಳ ವಿವರ. ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ 2/7/2024ರಿಂದ 2/12/2024 ಡ್ರೈವರ್ ಕಮ್ ಕಂಡಕ್ಟರ್ ಓನ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಡ್ರೈವರ್ ಕಮ್ ಕಂಡಕ್ಟರ್ ಇದ್ದವ್ರಿಗೆ ಮಾತ್ರ, ಬರೀ ಡ್ರೈವರ್ ಇದ್ದವ್ರಿಗೆ ಇನ್ನೂ ಕರೆದಿಲ್ಲ. ನೋಡ್ಬೋದು ಸ್ನೇಹಿತರೆ, ಯಾರ್ಯಾರ್ದು ಇನ್ನೂ ನಿಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅದಿಲ್ಲ ಅಂತ ಕೇಳ್ತೀರಾ. ಅಂಥವರೆಲ್ಲ ನಿಮ್ಮ ಡೇಟ್ಗಳಿಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಹತ್ರ ತಿಳ್ಕೊಳ್ಳಿ, ನಂದೇನು ಮಿಸ್ ಆಗಿದೆ, ನೀವು ಹೋಗಿ ಬಂದಿರಾ, ಏನೇನು ತೊಗೊತಾ ಇದ್ದೀರಾ, ಏನೇನಿಲ್ಲ, ಇವೆಲ್ಲ ತಿಳ್ಕೊಂಡು ನಿಮ್ಮ ಡೇಟಿಗೆ ನೀವು ಹೋಗ್ರಿ ಅನ್ನೋಗೋಸ್ಕರ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾರು ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿದ್ರೆ ಅವ್ರಿಗೆ ಅವ್ರಿಗೆ ಶೇರ್ ಮಾಡಿ, ಅವರು ನೋಡಿಕೊಂಡು ಹೋಗಲಿ ಅಂತ ಅನ್ನುವ ಒಂದು ಉದ್ದೇಶಗೋಸ್ಕರ ಈ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಅಭ್ಯರ್ಥಿಗಳ ಒಂದು ವಿವರ ತೋರಿಸ್ತಾ ಇದ್ದೀನಿ. ಜಾಸ್ತಿ ಅಭ್ಯರ್ಥಿಗಳು ಇರೋಗೋಸ್ಕರ ನಾನು ಸ್ವಲ್ಪ ತೋರಿಸಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಲಿಸ್ಟ್ನ ನೋಡಿಕೊಂಡು ನಿಮ್ಮದು ಹೆಸರು ಇದೆಯಾ, ನಿಮ್ಮ ನಂಬರ್ ಇದೆಯಾ ನೋಡಿಕೊಂಡು ವೆರಿಫಿಕೇಷನ್ಗೆ ಹೋಗಿ ಅಂತ ಹೇಳುತ್ತಾ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ 1/2020 ದಿನಾಂಕ 14/2/2020 ಸಂಬಂಧಿಸಿದಂತೆ ಚಾಲಕ ಕಮ್ ನಿರ್ವಾಹಕ ದರ್ಜೆ 3 ಹುದ್ದೆಗೆ ಮೂಲ ದಾಖಲಾತಿ ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ಎರಡನೇ ಮತ್ತು ಅಂತಿಮ ಕರೆಪತ್ರ ದಿನಾಂಕ 2/7/2024ರಿಂದ 12/7/2024 ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ನಿಮ್ಮ ಹೆಸರುಗಳು, ಯಾವ ಡೇಟು ಅಂತೇಳೆಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಬಂದು D2
000009 ಅಂಜಿನಪ್ಪ BM ಅಂತೇಳಿ. ಇವ್ರ ಡೇಟ್ ಬಂದು 2/7/2024 ಇರುತ್ತೆ, ಬೆಳಗ್ಗೆ 10 ಗಂಟೆಗೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಈ ಡೇಟ್ ಏನು ಮಿಸ್ ಆಗಿದೆಯಲ್ಲ ಅವರೆಲ್ಲರೂ ಬೆಳಗ್ಗೆ 10 ಗಂಟೆಗೆ ಸಮಯ ಇರೋದು ನೋಡ್ಕೊಳ್ಳಿ. ಇಲ್ಲಿ ದಿನಾಂಕ ಇರುತ್ತೆ, ಇಲ್ಲಿ ನಿಮ್ಮ ಹೆಸರು ಇರುತ್ತೆ, ಇಲ್ಲಿ ನಿಮ್ಮದು ಅರ್ಜಿ ಸಂಖ್ಯೆ ಇರುತ್ತೆ, ಟೋಟಲ್ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅಂತ ಕ್ರಮ ಸಂಖ್ಯೆ ಇದೆ. ಸೊ ನೋಡ್ಕೋಬೋದು ಫ್ರೆಂಡ್ಸ್. ನೀವು ನೋಡಿಕೊಂಡು ನಿಮ್ಮ ಹೆಸರು ಯಾವ ಡೇಟಿಗಿದೆ ಆ ಡೇಟಿಗೆ ನೀವು ಡೌನ್ಲೋಡ್ ಮಾಡಿಕೊಂಡು ಕರೆಪತ್ರನ ಹೋಗಿ ಅಂತ ಹೇಳೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟಲ್ಲಿ ಕೇಳಿ, ಖಂಡಿತವಾಗೂ ಅದಕ್ಕೆ ನಾನು ಮಾಹಿತಿ ಕೊಡ್ತಾಯಿದ್ದೇನೆ. ಇದು ಆಗಿದ ನಂತರ ತಕ್ಷಣಕ್ಕೆ ಹುಮನಾಬಾದ್ ಟ್ರ್ಯಾಕಲ್ಲಿ ಡ್ರೈವಿಂಗ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಡೇಟ್ ಇನ್ನು ಯಾವುದು ಅಂಥೇಳಿ ತಕ್ಷಣಕ್ಕೆ ರೀಸೆಂಟ್ಲಿ ಗೊತ್ತಾಗುತ್ತೆ. ಸೊ ಈಗಾಗಲೇ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ. ಸೊ ಯಾವ ಡೇಟಿಗೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದ ತಕ್ಷಣವೇ ನಿಮ್ಗೆ ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗೋದೇ ಹುಮನಾಬಾದ್. ಇನ್ನು ಹಾಸನದಲ್ಲಿ ಇನ್ನೂ ಸ್ವಲ್ಪ ಸಿಗ್ನಲ್ ವರ್ಕ್ಗಳು ನಡೆದಿದ್ದಾವೆ. ಅದಕ್ಕೋಸ್ಕರ ಹುಮನಾಬಾದಲ್ಲಿ ಸಿಗ್ನಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸಿಬ್ಬಂದಿಗಳ ನೇಮಕ ಮಾಡ್ತಾ ಇದ್ದಾರೆ, ಆಯ್ಕೆ ಒಂದು ಸಿಬ್ಬಂದಿಗಳನ್ನ. ಸೊ ಇದನ್ನು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಹುಮನಾಬಾದ್ ಚಾಯ್ಸ್ ತೊಗೊಂಡಿದ್ದೀರೋ ಅವರೆಲ್ಲ ಟ್ರೈನಿಂಗ್ ತೊಗೊಂಡು ರೆಡಿಯಾಗಿರ್ರಿ. ಯಾವ ಡೇಟಿಂದ ಸ್ಟಾರ್ಟ್ ಆಗ್ತಾರೆ ಅಂತ ತಕ್ಷಣ ರೀಸೆಂಟ್ಲಿನೇ ಗೊತ್ತಾಗುತ್ತೆ. ಸೊ ನೋಡೋಣ ಆ ಡೇಟ್ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಕ್ಷಣ ಕೇಳ್ತೀನಿ. ಸೊ ಇದನ್ನು 9,000 ಅಭ್ಯರ್ಥಿಗಳಿದ್ದಾರೆ ಟೋಟಲ್. ಇದೆಲ್ಲನೂ ತೋರಿಸ್ಬೇಕಾದ್ರೆ ಸುಮಾರು ಭಾಳಷ್ಟು ಲೇಟ್ ಆಗುತ್ತೆ, ಟೈಮ್ ಆಗುತ್ತೆ, ನಿಮ್ಗೆ ನೋಡೋಕ್ಕೆ ಬೋರ್ ಆಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡಬೇಕಂತ ನಿಮ್ಗೆ ಏನಾದ್ರು ಅನಿಸಿದರೆ ತಕ್ಷಣ ಯಾರ್ಯಾರಿಗೆ ಗೊತ್ತಿರಲ್ಲ ಅವ್ರನ್ನ ಎಲ್ಲ ಶೇರ್ ಮಾಡಿ, ಅವರು ಕೂಡ ಅವ್ರ ವೆರಿಫಿಕೇಷನ್ಗೆ ಹೋಗಲಿ ಅಂತ ಹೇಳುತ್ತಾ, ಜೊತೆಗೆ ಮಾಹಿತಿ ಇಷ್ಟ ಆಗಿದರೆ ಮತ್ತು ಹೊಸ ಹೊಸ ವೀಡಿಯೋಗಳು ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ. ಸೊ ನೋಡಿ ಫ್ರೆಂಡ್ಸ್, ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಇದರ ಲಿಂಕ್ ಕೊಡ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಡೀಟೇಲಾಗಿ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ನಂಬರ್ ಬಂದು 9066, 9,066 ಜನ ಇದ್ದಾರೆ. ಲಾಸ್ಟ್ ಏನು ನಂಬರ್ ಇದೆ ಅವ್ರದ್ದು ಅಂದರೆ ರಿಜಿಸ್ಟ್ರೇಷನ್ ನಂಬರು D2052817. ಹೆಸರು ದಿನೇಶ DR ಅಂಥೇಳಿ. ಇವ್ರದ್ದು ವೆರಿಫಿಕೇಷನ್ ಡೇಟ್ ಬಂದು 11/7/2024 ಬೆಳಗ್ಗೆ 10 ಗಂಟೆಗೆ. ಡೇಟ್ ಮಿಸ್ ಆದವ್ರದ್ದು ಎಲ್ಲರದು ಬೆಳಗ್ಗೆ 10 ಗಂಟೆಗೆ ಕೊಟ್ಟಿದ್ದಾರೆ ವೆರಿಫಿಕೇಷನ್ ಡೇಟು. ಸೊ ಟೈಮು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ಬೋದು. ನೋಡಿಕೊಂಡು ನಿಮ್ಮ ಡೇಟ್ ಯಾವುದಿತ್ತು ಅದನ್ನ ಹೋಗಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊರಿ. ಇದಾಗಿದ ಮೇಲೆ ಮತ್ತೆ ನಿಮಗೆ ಯಾವತ್ತೂ ವೆರಿಫಿಕೇಷನ್ ಕರೆಯಲ್ಲ. ಅದಕ್ಕೋಸ್ಕರ ಯಾರ್ಯಾರ್ದು ಹೆಸರು ಬಂದಿದೆ ಡೇಟ್ ಮಿಸ್ ಆಗಿದ್ದಾರೋ ಕಂಪ್ಲೀಟ್ ಮತ್ತೊಂದು ಸರಿ ಕೊಟ್ಟಿದ್ದಾರೆ. ಎರಡನೇ ನಿಮ್ಮ ಕರೆಪತ್ರ ಇದು ಲಾಸ್ಟ್ ಚಾನ್ಸ್ ಅಂಥೇಳಿ. ಸೊ ಯಾರ್ಯಾರು ಮಿಸ್ ಆಗಿದ್ದಾರೋ ಅಥವಾ ಒಂದು ಸಲ ಹೋಗ್ಬಿಟ್ಟು ಯಾವುದೋ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆ ಸರ್ ನಾನು ಅವಾಗ ಕೊಡ್ತೀನಿ ಅಂದವರಿಗೆ ಮತ್ತೆ ರಿಟರ್ನ್ ಕಳಿಸಿದ್ದಾರೆ, ಎರಡನೇ ಬಾರಿ ಕರಿತೀನಿ ನಿಮಗೆ ಬರ್ರಿ ಹೋಗಿ ಅಂತ ಕಳಿಸಿದಾರಲ್ವ. ಸೊ ಅಂಥವರೆಲ್ಲ ನೀವು ನಿಮ್ಮ ಹೆಸರು ಬಂದಿರುತ್ತೆ ಇದರಲ್ಲಿ ಚೆಕ್ ಮಾಡಿಕೊಂಡು, ಇದರಲ್ಲಿ ನಿಮ್ಮ ಹೆಸರು ಬಂದಿತ್ತು ಅಂದರೆ ಖಂಡಿತ ನೀವು ಆ ಡೇಟಲ್ಲಿ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ವೆರಿಫಿಕೇಷನ್ ಹೋಗ್ಬೋದು. ಸೊ ಈ ಒಂದು ಮಾಹಿತಿಯಿಂದ ನಿಮ್ಗೇನಾದರೂ ಸ್ವಲ್ಪ ಹೆಲ್ಪ್ ಆಗಿದ್ದರೆ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಹೆಲ್ಪ್ ಮಾಡಿ, ಶೇರ್ ಮಾಡಿಸಿ, ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೂ ಕಾಮೆಂಟಲ್ಲಿ ಕೇಳಿ, ಅದಕ್ಕೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.